ಅಮ್ಮ ಏನಾಗಿದೆ ಅಮ್ಮ, ಹೀಗೇಕೆ ಮಲಗಿರುವೆ? ಬಾರಪ್ಪ, ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ನೀರು ತರ್ತೀಯಾ? ಇದೇನಿದು ಹೊತ್ತಿಗೆ ನೀರು ಕುಡಿದ ಮೇಲೆ ವಾಂತಿ ಮಾಡ್ಕೊತಿದ್ದೀರಲ್ಲ? ಹೌದಪ್ಪ, ನನ್ಗೆ ಯಾಕೋ 2 ದಿನದಿಂದ ಏನೇ ತಿಂದ್ರು ಏನು ಕುಡಿದ್ರು ವಾಂತಿ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಹೊಟ್ಟೆಯಲ್ಲಿ ಸಂಕಟವಾಗ್ತಾ ಇದೆ. ಏನು 2 ದಿನದಿಂದ ತ್ರಾಸವಾಗುತ್ತಿದ್ದರೂ ನೀವ್ಯಾಕೆ ನನ್ನ ಹತ್ತಿರ ಹೇಳಲಿಲ್ಲ? ಹೊತ್ತಿಗೆಮ್ಮ, ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ತಿದ್ದೀರಿ? ಹಾ ಅತ್ತಿಗೆ, ತಾವು ರೆಸ್ಟ್ ತೆಗೆದುಕೊಳ್ಳಿ, ನಾ ಬೇಗ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರುತ್ತೇನೆ. ಲಕ್ಷ್ಮಣ, ಏನಾಯ್ತಪ್ಪ? ಹೀಗೆ ಗಾಬರಿಯಾಗಿ ಹೊರಟಿರುವೆ? ಅಣ್ಣ, ಅತ್ತಿಗೆ ಒಂಥರ ಮಾಡ್ತಿದ್ದಾಳೆ, ನಾನು ಬೇಗ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರ್ತೀನಿ ಅಣ್ಣ. ಹೋಗಪ್ಪ, ಬೇಗ ಹೋಗು. ಸೀತಾ, ಸೀತಾ, ನಾನು ನಿನ್ನ ಗಂಡ ರಾಮ್ ಬಂದಿದ್ದೀನಿ. ಏನಾಗಿದೆ ಸೀತಾ? ನನ್ನ ಜೊತೆ ಮಾತನಾಡು. ಏನ್ರಿ, ಯಾವಾಗ ಬಂದ್ರಿ? ಬಂದು ಬಹಳ ಹೊತ್ತಾಯ್ತಾ? ದಿನಾಲು ನಗು ನಗುತ್ತಾ ಇರುವವಳು ನೀನು ಹಿಂದೇಕೆ ಹುಚ್ಚರ ಥರ ಮಾತಾಡುತ್ತಿರುವೆ? ಸೀತಾ, ನೀನು ಹೀಗೆ ಮಾತಾಡಿದರೆ ನನಗೆ ಹುಚ್ಚು ಹಿಡಿದಂತಾಗುತ್ತದೆ. ಸೀತಾ, ಹುಚ್ಚು ಹಿಡಿದಂತಾಗುತ್ತದೆ. ಸರಿಯಾಗಿ ಮಾತನಾಡು ಸೀತಾ, ಸರಿಯಾಗಿ ಮಾತನಾಡು. ರೀ, ನನ್ಗೆ 2 ದಿನದಿಂದ ಏನೇ ತಿಂದ್ರು ವಾಂತಿ ಆಗ್ತಾ ಇದೆ, ಸಂಕಟವಾಗ್ತಾ ಇದೆ. ಹಾಗಾದರೆ ನಮ್ಮ ಮುಂದೆ ಏಕೆ ಹೇಳಿಲ್ಲ ಸೀತಾ ನೀನು? ರೀ, ದಿನಾಲು ದುಡ್ಕೊಂಡು ಬರ್ತೀರಾ? ದುಡ್ಕೊಂಡು ಬಂದಿರೋ ಸಂದರ್ಭದಲ್ಲಿ ನಾನು ಇದನ್ನೆಲ್ಲ ಹೇಳಿದ್ರೆ ನಿಮಗೆ ತೊಂದರೆ ಆಗೋದಿಲ್ವಾ? ನೀವ್ಯಾಕ್ರಿ ಇಷ್ಟೊಂದು ಸಂಕಟ ಪಡ್ತಿದ್ದೀರಾ? ಏನೇ ಹುಚ್ಚಿ, ಸಂಕಟ ಪಡಲಾರದೆ ನಗಬೇಕೇನೆ? ಬನ್ನಿ ಡಾಕ್ಟ್ರೆ, ನಮ್ಮ ಅತ್ತಿಗೆ ಏನಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿ. ಬನ್ನಿ ಡಾಕ್ಟ್ರೇ, ನನ್ನ ಹೆಂಡತಿಗೆ ಏನಾಗಿದೆ ಅಂತ ನೋಡಿ. ರಾಮ, ತಮ್ಮ ಹೆಂಡತಿ ಹೆಸರು? ಸೀತಾ ಅಂತ ಡಾಕ್ಟ್ರೇ. ಸೀತಾ, ಸ್ವಲ್ಪ ನಾಲಿಗೆ ತೆಗಿಯಮ್ಮ.
ರಾಮ ಲಕ್ಷ್ಮಣ ಏನು ಹೆದರಬೇಕಾಗಿಲ್ಲಪ್ಪ, ಸಂತೋಷದ ವಿಷಯ. ಹಾಂ, ಸಂತೋಷದ ವಿಷಯ ಏನ್ರಿ ಡಾಕ್ಟ್ರೇ? ಲಕ್ಷ್ಮಣ, ಇನ್ನು ಕೆಲವು ದಿನಗಳಲ್ಲಿ ನೀನು ಕಾಕ ಆಗ್ತೀಯಪ್ಪ. ಅಂದರೆ ನನ್ನ ಅತ್ತಿಗೆ ತಾಯಿ ಆಗುತ್ತಿದ್ದಾಳ? ಏ ಡಾಕ್ಟ್ರೇ, ಮೇಲಿಂದ ಮೇಲೆ ತಾವೇ ನಮ್ಮ ಮನೆಗೆ ಬಂದು ನಮ್ಮ ಅತ್ತಿಗೆ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ಹೋಗಿರಿ. ಆಯ್ತು ಲಕ್ಷ್ಮಣ, ನಿನ್ನ ಅತ್ತಿಗೆ ಏನು ಬೇರೆ ಅಲ್ಲ, ನನ್ನ ಅತ್ತಿಗೆ ಸಮಾನ. ನೀನೇನು ಹೆದರುವ ಅವಶ್ಯಕತೆವಿಲ್ಲ. ನಾನೇನು ಹೋಗಿ ಬರ್ತೀನಿ ಲಕ್ಷ್ಮಣ. ಬನ್ನಿ ಡಾಕ್ಟ್ರೇ, ಹೋಗಿ ಬನ್ನಿ. ರಾಮ, ಹೋಗಿ ಬನ್ನಿ ಡಾಕ್ಟ್ರೆ. ಅಣ್ಣ, ತುಂಬ ಸಂತೋಷವಾಯ್ತಣ್ಣ. ಅಣ್ಣ, ನೀನು ಅಪ್ಪ ಆಗ್ತಾ ಇದೀಯಾ, ನಾನು ಚಿಕ್ಕಪ್ಪ ಆಗ್ತಾ ಇದ್ದೇನೆ. ತುಂಬ ಸಂತೋಷವಾಯ್ತಣ್ಣ. ಅಣ್ಣ, ನಾನು ಬೇಗ ಹೋಗಿ ಭೂತ ಸಿದ್ದೇಶ್ವರನಿಗೆ ಕಾಯಿ ಕರುಪುರ ಮಾಡಿಕೊಂಡು ಬರುತ್ತೇನೆ. ಬೇಗ ಹೋಗಿ ಬಾಗಮ್ಮ, ಕಾಯಿ ಕಲ್ಪನೆ ಮಾಡಿಕೊಂಡು ಬಾ. ಬರ್ತೀನಣ್ಣ, ಬರ್ತೀನಿ ಅತ್ತಿಗೆ. ಸೀತಾ, ಕಷ್ಟದಲ್ಲಿದ್ದ ನಮಗೆ ನಕ್ಕು ನಗಿಸಲು ಆ ದೇವರು ಒಂದು ಮಗುವನ್ನಾದರೂ ದಯಪಾಲಿಸಿದನು. ಸೀತಾ, ಬಹಳ ದಿನದಿಂದ ಮದುವೆಯಾಗಿ ಬಹಳ ದಿನದ ಮಕ್ಕಳಾಗದ ಕೊರಗು ನಿನಗೂ ಜೀವ ಹಿಂಡುತ್ತಿತ್ತು. ಅಂತೂ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿದ. ಸೀತಾ, ಕರುಣೆ ತೋರಿದ. ಹೌದು ಸ್ವಾಮಿ, ಆ ದೇವರು ನಿಜವಾಗ್ಲೂ ನನ್ನ ಮೇಲೆ ಕರುಣೆ ತೋರಿಸಿದ್ದಾನೆ. ಇಷ್ಟು ದಿನ ಮಕ್ಕಳಾಗದೆ ಬಂಜೆಯಾಗೇ ಇದ್ದೆ. ನಾನೆಲ್ಲಿ ಬಂಜೆಯಾಗಿ ಸಾಯ್ತೀನಿ ಅಂತ ನನ್ನ ಅಂತರಂಗದಲ್ಲಿ ಕೊರಗ್ತಾ ಇದ್ದೆ. ಆದ್ರೆ ಆ ದೇವರ ಕೃಪೆ ಹೀಗಾಗಿದೆ. ಆ ದೇವರ ದಯೆಯಿಂದ ನಾನೀಗ ತಾಯಿ ಆಗ್ತಾ ಇದ್ದೀನಿ. ಇದೇ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆ ಹಾಡುತ್ತಿನ. ಒಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಂದೆಯ ಬಾಳಿನ ಬೆಳಕಾಗಿ ಪ್ರೇಮದ ಸಿರಿಯ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ
ನನಗಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಜೊತೆಯಲ್ಲಿ ಜೊತೆಯಲ್ಲಿ ಹೀಗೆ ಎಂದು ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ಇನ್ನೊಂದು ವಿಷಯ, ನನ್ನ ತಂಗಿಗೆ ಒಂದು ಒಳ್ಳೆಯ ವರ ನೋಡಿ ಮದುವೆ ಮಾಡಿದರೆ ನಾನು ನನ್ನ ತಾಯಿ ತಂದೆಗೆ ಕೊಟ್ಟ ವಚನ ಪೂರ್ತಿಯಾಗುತ್ತದೆ. ಏನು ನನ್ನ ವಿಷಯವನ್ನೇ ಮಾತನಾಡುವಂತೆ ಕಾಣುತ್ತೆ. ಹೌದಮ್ಮ ತಂಗಿ, ನಾವು ಬೇರೆ ಏನೂ ಮಾತಾಡ್ತಿಲ್ಲ, ನಿನ್ನ ಮದುವೆ ವಿಷಯವನ್ನೇ ಮಾತಾಡ್ತಿದ್ದೇವೆ. ಅಣ್ಣ ಹೌದಾ? ಅಣ್ಣ ನನ್ನದೊಂದು ಮಾತಿದೆ. ಅದೇನಮ್ಮ ತಂಗಿ ನಿನ್ನ ಮಾತು? ಅದು ಅಣ್ಣ, ನಾನೀಗ ನಾನು ಒಬ್ಬರನ್ನ ಪ್ರೀತಿಸ್ತಿದ್ದೀನಿ ಅಣ್ಣ. ತಂಗಿ ಏನಂದೆ? ನೀನೊಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದೀಯಾ? ಈ ವಿಷಯ ಹೇಳಲು ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಎಂತ ತಪ್ಪು ಮಾಡ್ಬಿಟ್ಟಿಯೇ? ಅಲ್ಲ, ಈ ನಿರ್ಧಾರನ ನೀನೊಬ್ಳೆ ತಗೊಂಡ್ಯಾ ಸೀತಾ? ಇಲ್ಲ ಅತಿಗೆ, ಇಲ್ಲ. ಎಷ್ಟು ದಿನ ನನ್ನ ತಂಗಿ ಒಳ್ಳೆಂದು ಜಂಬು ಕೊಚ್ಚಿಕೊಳ್ಳುತ್ತಿದ್ದೆ. ಇಂದು ನನ್ನ ತಂಗಿ ಸಮಾಜದಲ್ಲಿ ಕಾಲು ಜಾರಿದವಳು. ಇಲ್ಲಣ್ಣ, ಇಲ್ಲ. ನಿಮಗೆ ಕೆಟ್ಟ ಹೆಸರು ತರುವಂತ ಕೆಲಸ ಈ ನನ್ನ ತಂಗಿ ಮಾಡಿಲ್ಲಣ್ಣ, ಮಾಡಿಲ್ಲ. ಅತ್ತಿಗೆ, ನೀನಾದ್ರೂ ಸ್ವಲ್ಪ ನನ್ನ ಮಾತು ಕೇಳು ಅತ್ತಿಗೆ, ನನ್ನನ್ನು ನಂಬು ಅಣ್ಣ. ಮಾಡುವುದೆಲ್ಲ ಮಾಡಿ ಅಣ್ಣ ಈಗ ನಂಬು ಅಂದರೆ ನಿನ್ನ ನಂಬುತ್ತಾನೆಂದು ತಿಳಿದಿರಬೇಕು. ತಂಗಿ, ಈ ನಿನ್ನ ಅಣ್ಣನ ಮನೆ ಮರ್ಯಾದೆಯಿಂದ ಬಾಳಿದ ಮನೆ ತಂಗಿ, ಮರ್ಯಾದೆಯಿಂದ ಬಾಳಿದ ಮನೆ. ನೀನು ಈ ಮನೆಗೆ ಕಳಂಕ ತರುವಂತ ಹೇಯ ಕೆಲಸ ಯಾರ್ಯಾಗ ಬಿಟ್ಟಿಲ್ಲ ತಂಗಿ. ತಪ್ಪು ಮಾಡ್ಬಿಟ್ಟೆಮ್ಮ, ತಪ್ಪು ಮಾಡ್ಬಿಟ್ಟೆ. ಅಲ್ಲ, ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರೋದಕ್ಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಿನ್ನನ್ನ ನೋಡ್ಕೊಂಡೆ. ಆದ್ರೆ ನಾವೇನು ಅಪರಾಧ ಮಾಡಿದ್ವಿ ಅಂತ ಈ ರೀತಿ ಅವಮಾನ ಮಾಡ್ಬಿಟ್ಟೆ ಶಿಲ್ಪ, ಈ ರೀತಿ ಅವಮಾನ ಮಾಡಿದೆ. ಇದೆಲ್ಲ ಕೇಳೋದಕ್ಕಿಂತ ನಾನು ಸತ್ತು ಹೋಗಬಾರದೆ ದೇವರೇ. ಅಣ್ಣ, ಏನಾಯ್ತಣ್ಣ ಹೀಗೆ ಕೇಳ್ತಾ ಇರುವಿ? ಬಾ ಲಕ್ಷ್ಮಣ ಬಾ. ನಮ್ಮ ಸಂಸಾರ ಸಂಕಷ್ಟಗಳೇ ಸಾಕಷ್ಟಿರುವಾಗ ನಮ್ಮ ತಂಗಿ ನಮಗೆ ಹೇಳದೆ ಯಾರನ್ನೋ ಮೆಚ್ಚಿ ಮದುವೆ ಆಗಲು ಸಿದ್ಧಳಾಗಿದ್ದಾಳೆ ತಮ್ಮ, ಮದುವೆ ಆಗಲು ಸಿದ್ಧಳಾಗಿದ್ದಾಳೆ. ಹೌದೇನಮ್ಮ ತಂಗಿ? ಅಣ್ಣ ಹೇಳ್ತಿರೋ ಮಾತು ಸತ್ಯವೇನಮ್ಮ? ಹೇಳು ತಂಗಿ, ಹೇಳು. ಹೌದಣ್ಣ, ಹೌದು. ಅಣ್ಣ ಹೇಳುತ್ತಿರುವ ಮಾತು ಸತ್ಯ. ರಾಕ್ಷಸಿ, ನಮ್ಮ ಮನೆತನದ ಮರ್ಯಾದೆ ತೆಗೆದ ಕಲಂಕಣಿ, ವಯಸ್ಸಿಗೆ ಬಂದ ತಂಗಿಯ ಮದುವೆ ಮಾಡದ ಇವರು ಎಂತ ಅಣ್ಣಂದಿರಂತ ಈ ಕೆಲಸ ನೀನೇ ನೋಡಿಕೊಂಡೇನಮ್ಮ. ಮರ್ಯಾದೆಯಿಂದ ಬಾಳಿದ ಮನೆಯನ್ನು ನೀನು ಹುಟ್ಟಿ ಕಳಂಕಣಿ ಕುಲಕ್ಕೆ ಹುಟ್ಟಿದ ಮನೆ ಎಂದು ಜನರು ಕೈ ಮಾಡಿ ತೋರಿಸುವಂತೆ ಮಾಡಿದೀಯಾ ತಾಯಿ?
ತಂಗಿ, ನಮ್ಮ ಮನೆತನದ ಮರ್ಯಾದೆಯನ್ನು ಕಳೆದು ಬಿಟ್ಟಿಯಲ್ಲ ತಂಗಿ, ಕಳೆದು ಬಿಟ್ಟಿಯಲ್ಲ ತಂಗಿ. ಶಿಲ್ಪ, ನೀನು ಚಿಕ್ಕವಳಿರುವಾಗ ನಾನು ಹೊಟ್ಟೆಗೆ ಹಸಿದು ಅನ್ನ ತಿನ್ನಲಾಗದೆ ಮನೆಯಲ್ಲಿ ನನ್ನ ತಂಗಿ ಹೊಟ್ಟೆ ತುಂಬ ಊಟ ಮಾಡಲೆಂದು ನಿನ್ನನ್ನು ತುತ್ತು ಮಾಡಿ ಉಳಿಸಿದೆ ತಂಗಿ, ತುತ್ತು ಮಾಡಿ ಉಳಿಸಿದೆ. ಈ ನಿನ್ನ ಅಣ್ಣನಿಗೆ ಸರಿಯಾದ ಬುದ್ಧಿ ಕಲಿಸಿ ಬಿಟ್ಟಿ ತಂಗಿ. ತಂಗಿ, ನೀನು ನಮ್ಮ ಮನೆಗೆ ಹೆಣ್ಣಾಗಿ ಹುಟ್ಟಲಿಲ್ಲ ತಂಗಿ, ಹೆಣ್ಣಾಗಿ ಹುಟ್ಟಲಿಲ್ಲ, ಹುಣ್ಣಾಗಿ ಹುಟ್ಟಿ ಬಿಟ್ಟೆ. ಏನು ಹುಚ್ಚಿಡ್ತಿದ್ಯಾ? ಹೇಳು ಶಿಲ್ಪ, ನೀನೇನು ಹುಚ್ಚಿಡ್ತಿದ್ಯಾ? ಏನಮ್ಮ, ನನ್ಗಾದ್ರೂ ವಿಷಯ ತಿಳಿಸ್ಬೋದಿತ್ತಲ್ಲ ಶಿಲ್ಪ. ಅತ್ತಿಗೆ, ಅಣ್ಣ ಮತ್ತೊಮ್ಮೆ ನುಡಿಸಿದ್ರು ಅಣ್ಣ ಎಂದು ಈ ನಿನ್ನ ಹೊಲಸು ನಾಲಿಗೆಯಿಂದ. ತಾಯಿ ತಂದೆಯನ್ನು ಕಳೆದುಕೊಂಡು ಸಾಕಿದ ಈ ನನ್ನ ದೇವರಂತ ಅಣ್ಣನ ಮುಖಕ್ಕೆ ಮಸಿ ಬೆಳೆದೆಯಲ್ಲ ತಂಗಿ. ಇದೆಲ್ಲ ಮಾಡೋದಕ್ಕಿಂತ ನಿನ್ನ ಕೈಯಾರೆ ಸ್ವಲ್ಪ ವಿಷಯ ಕೊಟ್ಟು ಬಿಡಬಾರ್ದಿತ್ತೆ ತಂಗಿ. ನಿನ್ನ ಮುಂದೆ ಕುಡಿದು ಸಂತೋಷದಿಂದ ಸತ್ತು ಹೋಗ್ತಿದ್ವಿ ತಂಗಿ, ತಂಗಿ. ಆವಾಗ ನೀನು ನಿನಗೆ ತಿಳಿದ ಹಾಗೆ ಮಾಡು ತಂಗಿ, ನಿನ್ನ ತಿಳಿದ ಹಾಗೆ ಮಾಡು. ಶಿಲ್ಪ, ನನ್ನ ತಂಗಿಯನ್ನು ಒಳ್ಳೆಯನವರನ್ನ ಕೈ ಹಿಡಿಸಿ ಅವಳ ಬಾಳು ಬಂಗಾರ ಮಾಡಬೇಕೆಂಬ ಈ ಅಣ್ಣಂದರಿಗೆ ತಕ್ಕ ಪಾಠ ಕಲಿಸಿದ ತಂಗಿ, ತಕ್ಕ ಪಾಠ. ಸ್ವಲ್ಪ ನಾನು ಹೇಳೋದನ್ನ ಕೇಳು ಅಣ್ಣ. ಅಣ್ಣ, ಕೇಳುವುದೇನಿದೆ ತಂಗಿ? ಏನಿನ ಕದ್ದು ಪ್ರೇಮದಾಟಕ್ಕೆ ಪ್ರೇರಣೆ ನೀಡಿದವರು ಯಾರು? ಅದು ಅವರು. ಹೇಳು ಶಿಲ್ಪ, ಯಾರದು ಅಂತ ಹೇಳು. ಯಾಕೆ ಸುಮ್ಮನೆ ಇದೆಯಾ? ಹೇಳು. ಹೇಳ್ತೀನಿ ಅತ್ತಿಗೆ, ಹೇಳ್ತೀನಿ. ಅವರು ನಮ್ಮ ಜಮೀನ್ದಾರ್ ಮಗ ಕಿರಣ್. ಶಿಲ್ಪ, ಏನು? ನಮ್ಮ ವೈರ್ಯ ಮಗ ಕಿರಣನೇ ಹೋಗಿ ಎಂತ ನನ್ನ ಮದುವೆ ಆಗಲು ಸಿದ್ಧರಾಗಿದೆಯಲ್ಲ ತಂಗಿ. ಈ ವಿಷಯ ನಮ್ಮ ಮುಂದೆ ಹೇಳು ನಿನಗೆ ಸ್ವಲ್ಪ ಆದ್ರೂ ನಾಚಿಕೆ ಬೇಡವೇ? ಅಣ್ಣ, ಇವಳು ನಮ್ಮ ಮನೆತನಕ್ಕೆ ಕಳಂಕ ತಂದವಳು ಅಣ್ಣ, ಕಳಂಕ ತಂದವಳು. ಏ, ಅಂತ ಕೆಟ್ಟ ಜನಗಳ ಜೊತೆ ಸೇರೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತೆ? ಅಂತವ್ರ ಜೊತೆ ಕೂಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು? ಸೀತಾ, ಅವಳಿಗೇನು ಹೇಳಬೇಡ, ಕೇಳಬೇಡ. ಲಕ್ಷ್ಮಣ, ನಮ್ಮ ಮನೆತನದ ಮರ್ಯಾದೆ ತೆಗೆದ ಈ ಹಣ್ಣು ನನ್ನ ಮುಂದೆ ಬದುಕಬಾರದು. ಬೇಗ ಹೊರ ಹಾಕಿ ಬಿಡು ಅವಳನ್ನ. ತಂಗಿ, ನಮ್ಮ ಬೆನ್ನಿಂದ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು ತಂಗಿ. ಇಂದಿನಿಂದ ನೀನು ನಮ್ಮ ತಂಗಿ ಅಲ್ಲ, ಹೊರಟು ಹೋಗು ಇಲ್ಲಿಂದ. ನಿಲ್ಲಿ, ನೀವು ಏನು ಬೇಕಾದರೂ ಶಿಕ್ಷೆ ನನಗೆ ಕೊಡಿ, ನಾನು ಸಹಿಸಿಕೊಳ್ಳುತ್ತೇನೆ. ಇವಳೇನು ಅಂತ ತಪ್ಪು ಮಾಡಿರೋಳೆಂದು ಈ ರೀತಿ ಚಿತ್ರಹಿಂಸೆ ಕೊಡುತ್ತಿರುವಿರಿ? ನಿಮ್ಮ ತಂಗಿ ಏನಾದರೂ ತಪ್ಪು ಮಾಡಿರೋಳೆ? ನಿಮಗೆ ಹೇಳದೆ ಕೇಳದೆ ಯಾರ ಬೆನ್ನ ಹಿಂದೆ ಓಡಿ ಹೋಗಿ ನಿಮ್ಮ ಮನೆಯ ಮರ್ಯಾದೆ ಕಳೆದಿರೋಳೆ? ನೋಡಿ, ಏನು ಅರಿಯದ ಹೆಣ್ಣಿಗೆ ಎಲ್ಲರೂ ಕೂಡಿ ಹುಚ್ಚರಾಗಿ ಮಾತನಾಡುತ್ತಿರುವಿರಲ್ಲ. ರಾಮ, ಲಕ್ಷ್ಮಣ, ಈ ಹೊತ್ತಿನವರೆಗೆ ನಾನು ಮಾತನಾಡುತ್ತಿದ್ದರೂ ನೀವೇ ನನ್ನ ಮಾತಿಗೆ ಉತ್ತರ ಹೇಳಲು ಮುಂದೆ ಬರಲಾರಿ ಏಕೆ? ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆತಂಕವೇ ನಾನು ನಿಮ್ಮ ವೈರ್ಯ ಮಗನೆಂದು?
ನೋಡಿ, ನೀವು ತಿಳಿದುಕೊಂಡಷ್ಟು ನಿಮ್ಮ ತಂಗಿ ಕೆಟ್ಟವಳಲ್ಲ, ಅಪ್ಪಟ ಚಿನ್ನದಂತೋಳು. ನೀವು ತಿಳಿದವರು, ನಿಮಗೆ ಏನು ಹೆಚ್ಚಿಗೆ ಹೇಳಲು ಬಯಸುವುದಿಲ್ಲ. ನಾನಿನ್ನು ಬರುತ್ತೇನೆ. ನಿಲ್ಲು ಕಿರಣ್, ನಮ್ಮ ತಂಗಿ ಎಲ್ಲಿ ಕಾಲು ಜರಿದಳಂತ ಹೇಳಿ ಅನುಮಾನ ಪಟ್ಟೆವಪ್ಪ. ಹೌದು ಕಿರಣ್, ಇದು ನಮ್ಮ ಮನೆಯ ಮರ್ಯಾದೆ ಪ್ರಶ್ನೆ, ಅದಕ್ಕಾಗಿ ಕೇಳಬೇಕಾಯ್ತು ಕಿರಣ್, ಕೇಳದೆ. ಅವಳೇನು ಅಂಥ ಕಾರ್ಯಕ್ಕೆ ಕೈ ಹಾಕಿಲ್ಲ. ನೋಡಿ, ನಿಮ್ಮ ತಂಗಿಯನ್ನು ನಾನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿರಿ. ಶಿಲ್ಪ, ಇದಕ್ಕೆ ನೀನು ಒಪ್ಪಿಗೆ ಇದೆಯಮ್ಮ? ಅತ್ತಿಗೆ, ನಿಮ್ಮೆಲ್ಲರ ಒಪ್ಪಿಗೆ ನನ್ನ ಒಪ್ಪಿಗೆ. ಕಿರಣ್, ನಿನಗೆ ಕೊಡಬೇಕಾದ ವರೋಪಚಾರ ನೀವು ನನಗೆ ಏನೂ ಕೊಡಬೇಕಾಗಿಲ್ಲ. ಸರಳ ರೀತಿಯಲ್ಲಿ ಹೆಚ್ಚಿನ ಆಡಂಬರವಿಲ್ಲದೆ ತಾವೇ ಮದುವೆ ಮಾಡಿಕೊಟ್ಟರೆ ಸಾಕು. ನಿಮ್ಮ ತಂಗಿಯನ್ನು ಸಂತೋಷದಿಂದ ಮನೆ ತುಂಬಿಸಿಕೊಳ್ಳುತ್ತೇನೆ. ನೋಡಿ, ಆದಷ್ಟು ಬೇಗ ಮದುವೆ ಏರ್ಪಾಡು ಮಾಡಿ. ನನಗೆ ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ನಮಸ್ಕಾರ, ನಾನಿನ್ನು ಬರಲೇ? ನಮಸ್ಕಾರ ಕಿರಣ್, ಹೋಗಿ ಬನ್ನಿ. ಏನು ಅರಿಯದ ನಿನಗೆ ನಾವು ಅವಮಾನ ಮಾಡಿಬಿಟ್ಟು ಅಮ್ಮ. ಶಿಲ್ಪ ರೀ, ನಿಮ್ಮ ತಂಗಿ ನಾವು ಊಟಕ್ಕೆ ಕರೀರಿ. ತಂಗಿ, ಏನೂ ಅರಿಯದ ನಿನಗೆ ಬಾಯಿಗೆ ಬಂದಾಗೆ ಮಾತಾಡಿಬಿಟ್ಟಲ್ಲಮ್ಮ. ಕ್ಷಮಿಸು ತಂಗಿ. ತಂಗಿ, ಏನು ಅರಿಯದ ನಿನ್ನನ್ನು ಈ ನನ್ನ ಕೆಟ್ಟ ಕೈಗಳಿಂದ ಹೊಡೆದು ಬಿಟ್ಟೆ ತಂಗಿ, ಹೊಡೆದು ಬಿಟ್ಟೆ. ತಂಗಿ ಶಿಲ್ಪ, ಈ ಅಣ್ಣನನ್ನು ಕ್ಷಮಿಸಿ ಬಿಡಮ್ಮ. ಅಣ್ಣ, ಏನು ಮಾತಾಡ್ತೀಯ ಅಣ್ಣ? ಮಾತಾಡ್ಬೇಡ ನೀನು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಕಣ್ಣಿನ ಪಾಪು ಮೈ ಬೊಂಬೆಯೇ, ಮನೆಸು